ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೀನಿ ಒಂದು ಪಾಕಿಸ್ತಾನಿ ಡ್ರಾಮಾ. ಅದು ಬಂದುಬಿಟ್ಟು ಏ ನಾತಿ ಹಮಾರಿ ಕಿಸ್ಮತ್. ಈ ಒಂದು ಡ್ರಾಮಾದಲ್ಲಿ 4 ಜನ ಮೇನ್ ಕ್ಯಾರೆಕ್ಟರ್ ಇದ್ದಾರೆ. ಇವನ ಹೆಸರು ನಾಸಿರ್ ಅಂತ. ಇವನು ನಾರ್ಮಲ್ ಪರ್ಸನ್ ಆ್ಯಂಡ್ ಎಜುಕೇಟೆಡ್. ಮೂರನೇ ಕ್ಯಾರೆಕ್ಟರ್ ಅಯಾನ್. ಇವನು ಜಾಸ್ತಿ ಕೆಲಸ ಮಾಡಲಿಕ್ಕೆ ಹೋಗೋದಿಲ್ಲ, ಮನೇಲೇ ಇದ್ದಿರ್ತಾನೆ. ಆ್ಯಂಡ್ ಈ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾನೆ ಮುನೀಬ್ ಭಟ್. ಆ್ಯಂಡ್ ಹಿರಾಮನಿ ಅವರು ಪ್ಲೇ ಮಾಡ್ತಾರೆ ಮುಲ್ತಾಹ. ಆ್ಯಂಡ್ ಇವಳು ತುಂಬ ಇನ್ನೋಸೆಂಟ್. ಆ್ಯಂಡ್ ಇನ್ನೊಂದು ಅರಿಶ್ವಾ. ಆ್ಯಂಡ್ ಈ ಆ್ಯಕ್ಟ್ರೆಸ್ ನೇಮ್ ಗೊತ್ತಿಲ್ಲ ನನಗೆ, ಬಟ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ನಾವು ನೋಡ್ತೀವಿ ಅರಿಶ್ವಾ ಮನೆ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ತೋರಿಸೋದಿಲ್ಲ, ತೋರಿಸಿದ್ರು ಕೂಡ ಸರಿಯಾಗಿ ಮಾಡೋದಿಲ್ಲ. ಮುಲ್ತಾಹ ಹಿರಾಮನಿ ಅವ್ರ ಕ್ಯಾರೆಕ್ಟರ್, ಅವಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಳೆ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಮುನೀಬ್ ಭಟ್ ಅವರು, ಅಯಾನ್ ಕೆಲಸ ಹುಡ್ಕೊಂಡು ಹೋಗ್ತಾನೆ, ಬಟ್ ಅವ್ನ ಕೆಲಸ ಸಿಗೋದಿಲ್ಲ. ಓಕೆನಾ. ಇಲ್ಲಿ ಮುಲ್ತಾಹನ ನೋಡಲಿಕ್ಕೆ ಒಂದು ಕುಟುಂಬ ಬರುತ್ತೆ. ಅದು ಬಂದುಬಿಟ್ಟು ನಾಸಿರ್ ಮುಲ್ತಾಹನ ಮೊದಲು ನೋಡ್ತಾನೆ, ಬಟ್ ಅವನು ಇಂಟ್ರೆಸ್ಟ್ ತರಿಸೋದು ಅರಿಶ್ವಾನ ನೋಡಿ. ಅರಿಶ್ವಾ ಅವನಿಗೆ ತುಂಬ ಜಾಸ್ತಿ ಇಷ್ಟ ಆಗ್ತಾಳೆ, ಬಿಕಾಸ್ ಅವಳು ತುಂಬ ಜಾಸ್ತಿ ಮಾತಾಡೋ ಹುಡುಗಿ ಆಗಿರ್ತಾಳೆ. ಆ್ಯಂಡ್ ಇನ್ನೊಂದು ಕಡೆ ನಾವು ಅಯಾನನ್ನು ಒಬ್ಬಳು ಹುಡುಗಿ ಇಷ್ಟಪಡ್ತಿರ್ತಾಳೆ. ಅಯಾನ್ ಮನೇಲಿ ಇರ್ತಾಳೆ ಅವಳು. ಆ್ಯಂಡ್ ಅಯಾನಿಗೆ ಅವಳಂದರೆ ಚೂರು ಸಹ ಇಷ್ಟ ಇರೋದಿಲ್ಲ. ಅಯಾನ್ ಮಾತ್ರ ಫುಲ್ ಇಗ್ನೋರ್ ಮಾಡಿ ಹೋಗಿಬಿಡ್ತಾನೆ ಅಲ್ಲಿಂದ. ಆ್ಯಂಡ್ ನಾವು ನೆಕ್ಸ್ಟ್ ಸೀನ್ ನೋಡ್ತೀವಿ, ನಾಸಿರ್ ಏನು ಮಾಡ್ತಾನೆ ಅಂದರೆ ಸೀದಾ ಅರಿಶ್ವಾನ್ ಹತ್ರ ಹೋಗಿ ಹೇಳ್ತಾನೆ, ನಾನು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾನಂತ. ಆದರೆ ಎಂಗೇಜ್ಮೆಂಟ್ ಮಾಡ್ಕೋತಾನೆ ಮುಲ್ತಾಹ ಜೊತೆ. ಸೊ ಮುಲ್ತಾಹನ ಇಷ್ಟಪಡ್ತಿರಲ್ಲ ನಾಸಿರ್. ಓಕೆನಾ. ಅಯಾನ್ ಏನು ಮಾಡ್ತಾನಂದರೆ ಹೇಳ್ತಾನೆ ತನ್ನ ತಾಯಿ ಹತ್ರ ಹೋಗಿ ಅರಿಶ್ವಾನ ಸಂಬಂಧ ಕೇಳ್ಕೊಂಬನ್ನಿ ಅಂತ. ಆ್ಯಂಡ್ ಅಲ್ಲಿ ಹೋಗ್ತಾರೆ ಕೂಡ. ಆ್ಯಂಡ್ ಅವರು ಒಪ್ಕೊಳ್ಳೋದಿಲ್ಲ. ಸೊ ಇನ್ನೊಂದು ಕಡೆ ಮದುವೆ ದಿನ ಬರುತ್ತೆ. ಮದುವೆ ಟೈಮಲ್ಲಿ ಮುಲ್ತಾಹನ ಗಾಡಿಗೆ ಅಟ್ಯಾಕ್ ಮಾಡ್ತಾರೆ ಕೆಲವು ಜನ. ಬಂದಿರೋದಿಲ್ಲ ಮುಲ್ತಾಹ. ಸೊ ಹಾಗಾಗಿ ಮದುವೆ ಆಗಬೇಕಲ್ಲ ಟೈಮಲ್ಲಿ ಅರಿಶ್ವಾಗೆ ಹೇಳ್ತಾನೆ ನಾಸಿರನ ಮದುವೆ ಆಗಲಿಕ್ಕೆ. ಅರಿಶ್ವಾ ಮೊದಲಿಗೆ ಒಪ್ಪಲ್ಲ, ಆಮೇಲೆ ಒಪ್ಕೋತಾಳೆ. ಯಾಕಂದರೆ ತಂದೆ ಕೈ ಮುಗಿದು ಕೇಳ್ಕೊತಾರೆ. ಈ ಸೀನ್ ನನಗೆ ವಿಯರ್ಡ್ ಅಂತ ಅನಿಸ್ತು. ಆ್ಯಂಡ್ ಮುಲ್ತಾಹ ಅಲ್ಲಿ ಬರ್ತಾಳೆ, ಬಟ್ ಮದುವೆ ಆಗೋಗಿರುತ್ತೆ ನಾಸಿರ್ ಮತ್ತು ಅರಿಶ್ವಾದು. ಆ್ಯಂಡ್ ಈಗ ಮುಲ್ತಾಹದ್ದು ಫ್ರೆಂಡ್ ಮತ್ತು ಮುಲ್ತಾಹ ಹೇಳ್ತಾಳೆ, ಏನೂ ಆಗಿಲ್ಲ, ನಾವು ಬಚಾವಾಗಿದ್ದೀವಿ, ಈ ರೀತಿಯಲ್ಲಿ ಅಟ್ಯಾಕ್ ಮಾಡಿದರು ಅಂತ. ಮತ್ತು ಅಯಾನ್ನ ತಾಯಿ ಇರ್ತಾರೆ ನೋಡಿ, ಅವ್ರು ಪ್ಲ್ಯಾನ್ ಮಾಡ್ತಾರೆ ಮುಲ್ತಾಹಾಗೆ ಒಂದು ಒಳ್ಳೆ ಜಾಬ್ ಇರುತ್ತೆ. ಸೊ ಹಾಗಾಗಿ ಇವನಿರ್ತಾನೆ ನೋಡಿ ಅಯಾನ್ ಮತ್ತು ಮುಲ್ತಾಹದು ಮದುವೆ ಆಗಿಬಿಡ್ತದೆ. ಆ್ಯಂಡ್ ಅಯಾನ್ಗೆ ತುಂಬ ಜಾಸ್ತಿ ಸಿಟ್ಟು ಬರ್ತಿರ್ತದೆ, ಆದರೂ ಕೂಡ ಅವನು ಮದುವೆ ಆಗಿಬಿಡ್ತಾನೆ. ಆ್ಯಂಡ್ ಇಲ್ಲಿ ಇವಳಿಗೆ ಬೇಜಾರಾಗುತ್ತೆ ಅಯಾನನ್ನು ಇಷ್ಟಪಡ್ತಿರೋ ಹುಡುಗಿಗೆ. ಆ್ಯಂಡ್ ಅಯಾನ್ ಸಿಟ್ಟು ತೋರಿಸ್ತಾನೆ ಕೂಡ. ಮದುವೆ ದಿನ ರಾತ್ರಿ ಹೇಳ್ತಾನೆ, ನಾಸಿರ್ಗೆ ನಿಮ್ಮನ್ನು ಮದುವೆ ಆಗಲಿಕ್ಕೆ ಚೂರು ಇಷ್ಟ ಇರಲಿಲ್ಲ, ಅವನು ಇಷ್ಟಪಟ್ಟಿದ್ದು ಅರಿಶ್ವಾನ, ಅವನು ಹೇಳಿದ್ದ ನನಗೆ ಅಂತ. ಸೊ ಈ ಟೈಮಲ್ಲಿ ಮುಲ್ತಾಹಾಗೆ ತುಂಬ ಜಾಸ್ತಿ ಬೇಜಾರಾಗ್ತಿರ್ತದೆ. ಆ್ಯಂಡ್ ನೆಕ್ಸ್ಟ್ ಡೇ ನಾವು ನೋಡ್ತೀವಿ ಮುಲ್ತಾಹ ಬೇಗ ಎದ್ದು ಹೊರಗೆ ಬಂದಿರ್ತಾಳೆ, ಬಟ್ ಆ ಹುಡುಗಿ ಅರಿಶ್ವಾ ಬಂದೇ ಇರೋದಿಲ್ಲ. ಸೊ ಎಲ್ಲರೂ ಕೂಡ ಮಾತಾಡ್ತಿರ್ತಾರೆ, ಲೈಕ್ ಅರಿಶ್ವಾ ಯಾಕೆ ಬಂದಿಲ್ಲ ಆ ರೀತಿ ಎಲ್ಲ. ನಾವು ನೋಡ್ತೀವಿ ಮುನೀಬ್ ಭಟ್ ಅಯಾನ್ ಇಗ್ನೋರ್ ಮಾಡ್ತಾರೆ ತನ್ನ ವೈಫನ್ನು. ಎಲ್ಲರೂ ಕೂಡ ನೋಟಿಸ್ ಮಾಡ್ತಾರೆ ಅದನ್ನು. ಸೊ ಇಲ್ಲಿ ಅಯಾನ ತಂದೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಡಿ ನೀನು ಹೊಂದಿಕೊಂಡು ಹೋಗಬೇಕು ಹಂಗೆ ಹಿಂಗೆ ಅಂತ. ಇಲ್ಲಿ ನಾಸಿರ್ ಮತ್ತು ಅರಿಶ್ವಾ ಇಬ್ಬರು ಒಳ್ಳೆಯದಾಗಿ ಮಾತಾಡ್ತಾರೆ. ಆ್ಯಂಡ್ ಇಲ್ಲಿ ಮುಲ್ತಾಹನ ಸಪೋರ್ಟ್ ಮಾಡಿ ಅಯಾನ ತಾಯಿ ಮಾತಾಡ್ತಾರೆ, ಯಾಕಂದರೆ ಮುಲ್ತಾಹಾಗೆ ಒಳ್ಳೆ ಜಾಬ್ ಇರುತ್ತೆ. ಆ್ಯಂಡ್ ಮುಲ್ತಾಹ ಏನು ಮಾಡ್ತಾಳೆ, ಮನೆಯನ್ನು ನೋಡಿಕೊಂಡು ಜಾಬ್ ಕೂಡ ನಡೆಸ್ತಾ ಇರ್ತಾಳೆ. ಮೊದಲಿಗೆ ಅಯಾನ್ ಹೇಳ್ತಾನೆ ಜಾಬ್ ಮಾಡೋದು ಬೇಡ, ಯಾಕಂದರೆ ಅವಳ ಹಣದಲ್ಲಿ ಇವನು ಬದುಕಲಿಕ್ಕೆ ಇಷ್ಟಪಡಲ್ಲ. ಬಟ್ ಒಂದು ಮೂಮೆಂಟಿಗೆ ಅವನು ಕೂಡ ಒಪ್ಕೋತಾನೆ, ಓಕೆ ಜಾಬ್ ಮಾಡಲಿ ಇವಳು ಅಂತ. ಸೊ ಮನೆಯಲ್ಲಿ ಮುಲ್ತಾಹ ಮತ್ತು ಅಯಾನಿದ್ದು ಏನು ರಿಲೇಷನ್ ಅದು ಸರಿಯಾಗ್ತಾ ಇರ್ತದೆ. ಆ್ಯಂಡ್ ಇನ್ನೊಂದು ಕಡೆ ನಾವು ನೋಡ್ತೀವಿ ಅರಿಶ್ವಾ ಮತ್ತು ನಾಸಿರನ್ ಅವರು ಶಾಪಿಂಗ್ ಮಾಡ್ತಾಯಿರ್ತಾರೆ, ಬೇರೆ ಅಂದರೆ ಹನಿಮೂನ್ಗೆ ಹೋಗಿರ್ತಾರೆ ಅವರು. ಇಲ್ಲಿ ಅರಿಶ್ವಾದು ದಿನೇ ದಿನೇ ಆ್ಯಟಿಟ್ಯೂಡ್ ಚೇಂಜ್ ಆಗ್ತಾ ಇರ್ತದೆ. ಆ್ಯಂಡ್ ಮುಲ್ತಾಹನ ತಪ್ಪು ತಿಳ್ಕೊತಾ ಇರ್ತಾನೆ ಅಯಾನ್. ಅವಳು ಎಷ್ಟು ಎಕ್ಸ್ಪ್ಲೇನ್ ಮಾಡಿದರೂ ಅವ್ನು ಸ್ಟಾರ್ಟಿಂಗ್ ಕೇಳೋದೇ ಇಲ್ಲ, ಅವ್ರ ಮಧ್ಯೆ ವಾದ ನಡೀತಾನೆ ಇರ್ತದೆ. ಆ್ಯಂಡ್ ಅರಿಶ್ವಾ ಅಂತೂ ತುಂಬ ಜಾಸ್ತಿ ಓವರಾಗಿ ಆಡಲಿಕ್ಕೆ ಶುರು ಮಾಡಿರ್ತಾಳೆ. ಆ್ಯಂಡ್ ಅರಿಶ್ವಾ ಮತ್ತು ನಾಸಿರಿದು ಗಲಾಟೆ ಆಗಲಿಕ್ಕೆ ಕೂಡ ಶುರುವಾಗುತ್ತೆ. ಆ್ಯಂಡ್ ಒಂದು ಮೂಮೆಂಟಿಗೆ ಇಲ್ಲಿ ಅವಳು ಸುಮ್ಮನೆ ನಿಂತಿರ್ತಾಳೆ, ಇವನು ಬಂದು ಕೇಳ್ತಾನೆ, ನಾನು ನಿಮಗೆ ಡ್ರಾಪ್ ಕೊಡಲಾ ಅಂತ ಅಯಾನ್. ಆ್ಯಂಡ್ ಇವಳೇನು ಹೇಳ್ತಾಳೆ ಅಂದರೆ, ನಿಮ್ಮ ಒಂದು ಫ್ರೆಂಡ್ ಇದ್ದಾನೆ ನೋಡಿ ಅಯಾನ್, ಅವನು ನನಗೆ ಕಾಳಾಗ್ತಿದ್ದಾನೆ, ಹಾಗೆ ಹಿಂಗೆಲ್ಲ ಮಾತಾಡ್ತಾಳೆ. ಸೊ ನಾಸಿರ್ಗೆ ಸಿಟ್ಟು ಬಂದು ಅಯಾನ್ಗೆ ಹೊಡೆದು ಬಿಡ್ತಾನೆ. ಆ್ಯಂಡ್ ಒಂದು ಗಲಾಟೆ ಆದ ತಕ್ಷಣ ಅಯಾನ್ ಹೇಳ್ತಾನೆ, ನಂದೇನು ತಪ್ಪಿಲ್ಲ ಮಾರೆ, ನಾನು ಅವಳಿಗೆ ಡ್ರಾಪ್ ಕೇಳಿದ್ದು, ಅವಳು ಏನೇನೋ ಹೇಳ್ಬಿಟ್ಲು ಅಂತ. ಅಯಾನ್ಗೆ ತುಂಬ ಜಾಸ್ತಿ ಸಿಟ್ಟು ಬರುತ್ತೆ. ಆ್ಯಂಡ್ ಮುಲ್ತಾಹ ಸಪೋರ್ಟ್ ಮಾಡ್ತಾಳೆ, ಲೈಕ್ ಸಮಾಧಾನ ಮಾಡ್ಕೊಳ್ಳಿ ಹಂಗೆ ಹಿಂಗೆ ಅಂತ. ಆ್ಯಂಡ್ ಮುಲ್ತಾಹ ಸ್ವಲ್ಪ ಬಿಸ್ನೆಸ್ಗೆ ಹಣ ಕೂಡ ಕೊಡ್ತಾಳೆ ನಮ್ಮ ಅಯಾನಿಗೆ. ಅಯಾನ್ ಮೊದಲು ತಗೊಳ್ಳಲ್ಲ, ಮತ್ತೆ ತಗೋತಾನೆ ಅವನು. ಇಲ್ಲಿ ಏನಾಗಿದೆ ಅಂದರೆ ನಾಸಿರ್ ಮತ್ತು ಅರಿಶ್ವಾದು ಗಲಾಟೆ ತುಂಬ ಜಾಸ್ತಿ ಆಗಿದೆ. ಅರಿಶ್ವಾ ಮನೆ ಬಿಟ್ಟು ಹೋಗೋ ನಿರ್ಧಾರ ಕೂಡ ಮಾಡಿದ್ದಾಳೆ. ಆ್ಯಂಡ್ ಒಂದು ಮೂಮೆಂಟಿಗೆ ಮುಲ್ತಾಹ ಬೈತಾಳೆ, ನೀನು ಹೋಗಿ ಮರಿತು ಒಳಗೆ ಅಂತ. ಆ್ಯಂಡ್ ಆ ಮೂಮೆಂಟಿಗೆ ಅರಿಶ್ವಾ ಸುಮ್ಮನೆ ಮನೆ ಒಳಗೆ ಹೋಗಿಬಿಡ್ತಾಳೆ. ಆ್ಯಂಡ್
ಅಯಾನ್ ಹೇಳ್ತಾನೆ ಏನು ಮರೆ ಪ್ರಾಬ್ಲಮ್ ಏನು ಕತೆ ಅಂತ. ಆಮೇಲೆ ಆಂಟಿ ಹೇಳ್ತಾರೆ ನೋಡಿ ಇದೇ ಡೈಲಿ ಇವತ್ತು ಪ್ರಾಬ್ಲಮ್ ಅಂತ. ಸೊ ನಾವು ನೋಡ್ತೀವಿ ಅಯಾನ್ ಮತ್ತು ಮುಲ್ತಾಹ ಶಾಪಿಂಗ್ ಮಾಡ್ತಾರೆ. ಅದು ಬಂದುಬಿಟ್ಟು ಶಾಪಿಂಗ್ ಕೂಡ ಮುಲ್ತಾಹ ಹಣದಲ್ಲೇ ಆಗೋದು. ಆ್ಯಂಡ್ ಅಂದರೆ ಎಲ್ಲರೂ ಡಿಪೆಂಡೆಂಟ್ ಆಗಿರ್ತಾರೆ ಮುಲ್ತಾಹದ ಹಣದಲ್ಲಿ. ಬಿಕಾಸ್ ಮುಲ್ತಾಹ ಒಬ್ಬಳೇ ಅಲ್ಲಿ ಜಾಬ್ ಮಾಡ್ತಿರ್ತಾಳೆ ಆ ಮನೇಲಿ. ಆ್ಯಂಡ್ ಈ ಒಂದು ಮನೆಯಲ್ಲಿ ತುಂಬ ಜನ ಇರ್ತಾರೆ, 3 ಫ್ಯಾಮಿಲಿ ಇರುತ್ತೆ ಓಕೆನಾ, ಮುಲ್ತಾಹ ಮತ್ತು ಅಯಾನ್ ಮನೆಯಲ್ಲಿ. ಆ್ಯಂಡ್ ಇಲ್ಲಿ ಏನಾಗುತ್ತೆ ಅಂದರೆ ಲೈಕ್ ಅಯಾನ್ನ ತಾಯಿ ಹೇಳ್ತಾರೆ ನೀನು ಯಾಕೆ ಅರಿಶ್ಮನ ಸುದ್ದಿಗೆ ಹೋಗ್ತೀಯಾ, ಸುಮ್ಮನೆ ಬಿಟ್ಬಿಡು ಅಂತ. ಅರಿಶ್ಪ ಕೂಡ ತುಂಬ ಜಾಸ್ತಿ ಬೈತಾ ಇರ್ತಾಳೆ ಮುಲ್ತಾಹಾಗೆ. ಆ್ಯಂಡ್ ನಾವು ನೋಡ್ತೀವಿ ಅಯಾನ್ಗೆ ಪುನಃ ಬೈತಾಳೆ ಅರಿಶ್ಮ ನಾನು ನೋಡಬೇಡ ಹಂಗೆ ಹಿಂಗೆ ಅಂತ. ಆ ಟೈಮಲ್ಲಿ ಮುಲ್ತಾಹ ಸೋಮ ಬೈತಾಳೆ ನೋಡು ನನ್ನ ಗಂಡನಿಗೆ ಅಪವಾದನೆ ಮಾಡಬೇಡ ಹಂಗೆ ಹಿಂಗೆ ಅಂತ. ಆ್ಯಂಡ್ ನಾವು ನೋಡ್ತೀವಿ ಅದೇ ದಿನ ಅರಿಶ್ಪ ಹೇಳ್ತಾಳೆ ನಿಂಗೆ ನನ್ನ ಮೇಲೆ ನನ್ನನ್ನು ನೋಡಿದರೆ ಆಗಲ್ಲ ಜಲಸಿ ನಿಂಗೆ ಅಂತ. ಸೊ ಮುಲ್ತಾಹ ಹೇಳ್ತಾಳೆ ನನಗೆ ಆ ಥರ ಏನಿಲ್ಲ ಮರೀತಿ, ನೀನು ಯಾಕೆ ಈ ರೀತಿ ಮಾತಾಡ್ತಿದ್ದೀಯಾ ಅಂತ. ಅಯಾನ್ನ ತಾಯಿ ಹೇಳ್ತಾರೆ ಅವಳನ್ನು ಕರಿ, ತಾಯಿಯನ್ನು ನೋಡ್ಕೊಳ್ಳೋದು ಸಾಕು ಇಲ್ಲಿ ಬಂದು ಕೆಲಸ ಮಾಡಲಿಕ್ಕೆ ಅಂತ. ಮತ್ತು ಬರ್ತಾಳೆ ಮುಲ್ತಾಹ, ಅಲ್ಲಿ ಎಲ್ಲ ತುಂಬ ಜಾಸ್ತಿ ಕೆಲಸ ಇರೋದು ನೋಡಿ ಅವಳಿಗೆ ತುಂಬ ಜಾಸ್ತಿ ಅಂದರೆ ಬೇಜಾರಾಗುತ್ತೆ. ಕೂಗ್ಲಿಕ್ಕೆ ಶುರು ಮಾಡ್ತಾಳೆ. ಅಯಾನ್ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡೋಕ್ಕೆ. ಆ್ಯಂಡ್ ನಾಜೀರ್ ಮತ್ತು ಅರಿಶ್ಬದ್ದು ತುಂಬ ಜಾಸ್ತಿ ಗಲಾಟೆ ಆಗ್ತಿರ್ತದೆ. ಆ್ಯಂಡ್ ಒಂದು ಮೂಮೆಂಟಿಗೆ ಅಯಾನ್ ಕೂಡ ಹೇಳ್ತಾನೆ ನಿನ್ನ ತಂಗಿ ತುಂಬ ಜಾಸ್ತಿ ಗಲಾಟೆ ಮಾಡ್ತಾಳೆ ಮರೀತಿ. ಆ್ಯಂಡ್ ಇವರಿಬ್ಬರು ಸ್ವಲ್ಪ ಬಾಂಡಿಂಗನ್ನು ಚೆನ್ನಾಗಿ ಮಾಡ್ತಿರ್ತಾರೆ. ಆ್ಯಂಡ್ ಮುಲ್ತಾಹ ಸಪೋರ್ಟ್ ಕೂಡ ಮಾಡ್ತಿರ್ತಾಳೆ ಲೈಕ್ ಫೈನಾನ್ಷಿಯಲಿ ಅಯಾನಿಗೆ. ಆ್ಯಂಡ್ ಇಲ್ಲಿ ನಾವು ನೋಡ್ತೀವಿ ಅಯಾನನ್ನು ಇಷ್ಟಪಡ್ತಿದ್ದ ಒಂದು ಹುಡುಗಿ ಇರ್ತಾಳೆ ನೋಡಿ, ಅವಳಿಗೊಂದು ಅಫೇರ್ ಇರುತ್ತೆ. ಆ್ಯಂಡ್ ಇವಳಿಗೂ ಇರುತ್ತೆ, ಯಾರಿಗೆ, ಅಯಾನ್ನ ತಂಗಿಗೆ. ಅಯಾನ್ ಬಿಸ್ನೆಸ್ ಮಾಡ್ತಿರೋದು ಫ್ರೆಂಡ್ ಜೊತೆ ಓಕೆನಾ. ಆ್ಯಂಡ್ ನಾವು ನೋಡ್ತೀವಿ ಇವರಿಬ್ಬರು ಮೀಟ್ ಆಗ್ತಾರೆ ಮುಲ್ತಾಹನ. ಆ್ಯಂಡ್ ಅಲ್ಲಿಗೆ ಎಂಟ್ರಿ ಹೊಡೆಯೋದು ಅಯಾನ್. ಆ್ಯಂಡ್ ಅಯಾನ್ ತಪ್ಪು ತಿಳ್ಕೊತಾನೆ. ಆ್ಯಂಡ್ ಈ ಹುಡುಗ ಕೂಡ ಇವಳು ಅಂದರೆ ಮುಲ್ತಾಹನೇ ನನ್ನ ಅಫೇರ್ನ ಹುಡುಗಿ ಅಂತ ಹೇಳ್ಬಿಡ್ತಾನೆ. ಅಯಾನ್ ತುಂಬ ಜಾಸ್ತಿ ಸಿಟ್ಟು ಮಾಡ್ಕೋತಾನೆ. ಮನೆಗೆ ಬಂದು ಇಲ್ಲಿ ತಂಗಿ ಕೂಡ ಹೇಳ್ತಾಳೆ ನನಗೇನು ಗೊತ್ತಿಲ್ಲ, ಅತ್ತಿಗೆ ಅಫೇರ್ ಅದು ನಂಗೆ ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ತಾಳೆ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಅರಿಶ್ವಾಗೆ ತಲೆ ಸುತ್ತಿ ಬಿದ್ದುಬಿಡ್ತಾಳೆ. ಆ್ಯಕ್ಚುಲಿ ಅವಳು ಪ್ರೆಗ್ನೆಂಟ್ ಆಗಿರ್ತಾಳೆ. ಸೊ ಈ ಮೂಮೆಂಟಲ್ಲಿ ಎಲ್ಲರೂ ಕೂಡ ಸ್ವಲ್ಪ ಖುಷಿ ಪಡ್ಕೋತಾರೆ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಆ ಒಂದು ಬಿಸ್ನೆಸ್ ಅಂದರೆ ಮೋಸ ಮಾಡಿರ್ತಾನೆ ಅಯಾನ ಫ್ರೆಂಡ್. ಸೊ ಅಲ್ಲಿ ಹೋಗಿ ಮಾತಾಡ್ತಾರೆ. ಆ್ಯಂಡ್ ಪುನಃ ಅಯಾನ್ ನಂಬ್ತಾನೆ ಮುಲ್ತಾಹನ ಲೈಕ್ ನೀನು ತುಂಬ ಒಳ್ಳೆಯವಳು ಹಾಗೆ ಹಿಂಗೆ ಅಂತ. ಇನ್ನೊಂದು ಕಡೆ ಅಬೋಷನ್ ಆಗುತ್ತೆ ಅರಿಶ್ವಾದು. ಆ್ಯಂಡ್ ಅರಿಶ್ವ ಆವಾಗ ಬ್ಲೇಮ್ ಮಾಡೋದು ಮುಲ್ತಾಹಾಗೆ. ಆ್ಯಂಡ್ ಅವ್ರ ಮನೆಗೆ ಕೂಡ ವಾಪಸ್ ಬರ್ತಾರೆ. ಆ್ಯಂಡ್ ಅರಿಶ್ವ ಸ್ವಲ್ಪ ಸರಿ ಆಗ್ತಾಳೆ, ಯಾಕಂದರೆ ಅವಳು ತಾಯಿ ಮನೆಗೆ ಹೋದ್ಮೇಲೆ ಮುಲ್ತಾಹ ಜೊತೆ ಭೇಟಿ ಆಗುತ್ತೆ. ಆ್ಯಂಡ್ ಮುಲ್ತಾಹ ತುಂಬ ಅಳ್ತಾಳೆ, ನಿಂಗೇನು ಗೊತ್ತು ನಾನೆಷ್ಟು ಫೇಸ್ ಮಾಡಿದ್ದೀನಿ ಪ್ರಾಬ್ಲಮ್ ಅಂತ. ಆಮೇಲೆ ಅರಿಶ್ವಾಗೂ ಕೂಡ ಗೊತ್ತಾಗುತ್ತೆ ತನ್ನ ಅಕ್ಕ ಎಷ್ಟು ಹಿಂಸೆಯಲ್ಲಿ ಪಡ್ಕೊಂಡಿದ್ದಾಳೆ ಅಂತ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಒಂದು ಮೂಮೆಂಟಿಗೆ ಅವನು ಕೂಡ ಬರ್ತಾನೆ. ಆ್ಯಂಡ್ ಇನ್ನೊಂದು ಸೀನ್ ಆಗುತ್ತೆ, ಅದು ಬಿಡಿ, ಯಾಕಂದರೆ ಫುಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಇಲ್ಲಿ. ಆ್ಯಂಡ್ ಅವನು ಬಂದು ಒಪ್ಕೋತಾನೆ ನನಗೂ ಮತ್ತು ಮುಲ್ತಾಗೆ ಯಾವ ರೀತಿ ಸಂಬಂಧ ಇಲ್ಲ. ಆ್ಯಂಡ್ ಅಯಾನನ್ನು ಇಷ್ಟಪಡ್ತಿದ್ದು ನೋಡಿ ಆ ಹುಡುಗಿಗೆ ಅಫೇರ್ ಇರೋದು ಆ ಹುಡುಗನ ಜೊತೆ. ಆಮೇಲೆ ಮುಲ್ತಾಹ ತುಂಬ ಜಾಸ್ತಿ ಅಳ್ತಿರ್ತಾಳೆ, ಯಾಕಂದರೆ ಅಯಾನ್ ನಂಬಿರಲ್ಲ. ಸೊ ಹಾಗಾಗಿ. ಆ್ಯಂಡ್ ಬಾನು ಕೂಡ ಒಪ್ಕೋತಾಳೆ, ಹೌದು ಆ ದಿನ ಕಾಫಿ ಶಾಪಲ್ಲಿ ಇದ್ದದ್ದು ನಾನು ಪ್ರೀತಿ ಮಾಡಿದ ಹುಡುಗ, ಇದಕ್ಕೂ ಅತ್ತಿಗೆಗೆ ಸಂಬಂಧ ಇಲ್ಲ ಅಂತ. ಸೊ ಅಯಾನ್ ಸಾರಿ ಹೇಳ್ತಾನೆ, ಬಟ್ ಮುಲ್ತಾಹ ಅಲ್ಲಿ ಇರೋದಿಲ್ಲ. ಯಾಕಂದರೆ ಮುಲ್ತಾಹ ಮೇಲೆ ಅಯಾನ್ ಡೌಟ್ ಮಾಡಿರ್ತಾನೆ. ಅದು ಮುಲ್ತಾಹಗೆ ಇಷ್ಟ ಇರಲ್ಲ. ಸೀದಾ ಅವಳು ಅಪ್ಪನ ಮನೆಗೆ ಬರ್ತಾಳೆ. ಆ್ಯಂಡ್ ನಾವು ನೋಡ್ತೀವಿ ಆ ಅಫೇರ್ ಹುಡುಗನ ಜೊತೆ ಅಯಾನನ್ನು ಇಷ್ಟಪಡ್ತಿದ್ದ ಹುಡುಗಿ ಇದು ಮದುವೆ ಕೂಡ ಆಗುತ್ತೆ. ಆ್ಯಂಡ್ ಆ ಟೈಮಲ್ಲಿ ಕೂಡ ಮುಲ್ತಾಹನಿಗೆ ಸಾರಿ ಹೇಳ್ತಾನೆ ಅಯಾನ್. ಆ್ಯಂಡ್ ಅವಳು ಒಪ್ಕೊಳ್ಳಲ್ಲ. ಆ್ಯಂಡ್ ಒಂದು ಮೂಮೆಂಟಿಗೆ ಮುಲ್ತಾಹ ಪ್ರೆಗ್ನೆಂಟ್ ಆಗ್ತಾಳೆ. ಸೊ ಆ ಟೈಮಲ್ಲಿ ಅಯಾನ್ ಕೂಗಿ ಬಂದು ಎಲ್ಲ ಹೇಳ್ತಾನೆ, ಲೈಕ್ ಅಳ್ತಾ ಹೇಳ್ತಾನೆ ನಾನು ನಿನ್ನನ್ನು ತುಂಬ ಇಷ್ಟಪಡ್ತೀನಿ, ನಾನು ಹಿಂಗೆ ಬೇಜಾರು ಮಾಡಲ್ಲ ಅಂತ. ಮತ್ತು ಅವಳು ಒಪ್ಕೋತಾಳೆ. ಸೊ ಈಗ ಮುಲ್ತಾಹಗೆ 2 ಮಗುವಾಗಿದೆ, ಟ್ವಿನ್ಸ್. ಆ್ಯಂಡ್ ಅಲ್ಲಿಗೆ ಆ ವ್ಯಕ್ತಿ ಬರ್ತಾನೆ, ಅಯಾನ್ಗೆ ಮೋಸ ಮಾಡಿದವನು, ಅಯಾನ ಫ್ರೆಂಡ್. ಆ್ಯಂಡ್ ಅವನು ಬಂದು ಸಾರಿ ಕೇಳ್ತಾನೆ, ಯಾಕಂದರೆ ಅಲ್ಲಿ ಅವನ ಲೈಫಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅದಕ್ಕೆ ಮೋಸಗಾರ ಅಂದ್ಕೊಂಡ, ನಾನು ಇವ್ರಿಗೆ ಮೋಸ ಮಾಡಿದೆ ನೋಡು, ಅದಕ್ಕೆ ಈ ರೀತಿ ಆಗಿದೆ ಅಂತ. ಓಕೆ, ಈಗ ನಾವು ನೋಡ್ತೀವಿ ಮುಲ್ತಾಹ ಏನು ಮಾಡ್ತಾಳೆ, ಒಂದು ಮಗುನ ಅರಿಶ್ವಾಗೆ ಕೊಡ್ತಾಳೆ. ಆ್ಯಂಡ್ ಹೇಳ್ತಾಳೆ, ಅರಿಶ್ವ ಕೂಡ ಒಳ್ಳೆಯವಳಾಗಿದ್ದಾಳೆ ಈ ಟೈಮಲ್ಲಿ. ಅರಿಶ್ವಾಗೆ ಹೇಳ್ತಾಳೆ ಈ ಮಗುವ ತಾಯಿ ನೀನೇ ಅಂತ. ನಿಮ್ಗೆ ಗೊತ್ತಿರ್ಬೋದು ಅರಿಶ್ವನ ಮಗು ಈಗ ಇಲ್ಲ, ಅವಳಿಗೆ ಅಬೋಷನ್ ಆಗಿದೆ. ಸೊ ಈ ಟೈಮಲ್ಲಿ ಅರಿಶ್ವಂದು ಗಂಡ ನಾಸಿರ್ ಯಾಕೆ ಬೇಡ ಅಂತ ಹೇಳ್ತಾನೆ. ಮತ್ತೆ ಎಲ್ಲರೂ ಒಪ್ಕೋತಾರೆ. ಹ್ಯಾಪಿ ಎಂಡಿಂಗ್ ಗೈಸ್. ಎನಿವೇಸ್ ನನಗೆ ಒಂದೇ ಖುಷಿಯಾಗಿದ್ದು, ಪುಣ್ಯಕ್ಕೆ ಅಯಾನ್ನ ಕ್ಯಾರೆಕ್ಟರ್ ಮೋಸ ಮಾಡಲ್ಲ. ಅಯಾನನ್ನು ಇಷ್ಟಪಡೋಳು ಹುಡುಗಿ ಇರ್ತಾಳೆ. ಮತ್ತು ಅಯಾನಿಗೆ ಅರಿಶ್ವ ಇಷ್ಟ ಆಗಿರ್ತಾಳೆ. ಬಟ್ ಅವನು ಮದುವೆ ಆದಮೇಲೆ ಮುಲ್ತಾಹಾಗೆ ಮೋಸ ಮಾಡಲ್ಲ. ಸೊ ಅದೇ ನನಗೆ ಖುಷಿಯಾಗೋದು ಈ ಡ್ರಾಮಾದಲ್ಲಿ. ಆದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಂಜ್ ಲೆವೆಲ್ ಹೈ ಲೆವೆಲಲ್ಲಿ ಇದೆ ಅಂತಲೇ ಹೇಳ್ಬೋದು.
ಎನಿವೇಸ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.